ಗಬ್ಬೆದ್ದು ನಾರ್ತಾ ಇರೋ ಶೌಚಾಲಯಗಳು, ಗೋಡೆಗಳ ಮೇಲೆ ನೇತಾಡ್ತಾ ಇರೋ ಜೇಡರ ಬಲೆ, ಅಲ್ಲಲ್ಲಿ ಕಸದ ರಾಶಿ, ಕಣ್ಣಿಗೆ ಕಂಡ್ರು ಕಾಣದಂತಿರೋ ಅಧಿಕಾರಿಗಳು. ಇದು ನಮ್ಮ ಆಡಳಿತ ಸೌಧದಲ್ಲಿ ಕಂಡು ಬರ್ತಾ ಇರುವಂತಹ ಪರಿಸ್ಥಿತಿ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯವಿದು. ಸ್ವಚ್ಛತೆ ಇಲ್ಲದಿದ್ರೂ ಕೂಡ ಕಣ್ಣಿಗೆ ಕಾಣದಂತೆ ಅಧಿಕಾರಿಗಳು ಇಲ್ಲಿ ವರ್ತಿಸ್ತಾ ಇದ್ದಾರೆ. ಈ ಆಡಳಿತ ಸೌಧದಲ್ಲಿ ಶಾಸಕರ ಕಚೇರಿ ಇದೆ. ಕಸದ ರಾಶಿ ತುಂಬಿ ತುಳುಕ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಕೇಳಿದ್ರೆ ಸಮರ್ಥನೆಯನ್ನ ನೀಡುತ್ತಾರೆ. ಆಡಳಿತ ಸೌಧದ ಕಚೇರಿಯನ್ನ ಆದಷ್ಟು ಬೇಗನೆ ಸ್ವಚ್ಛತೆಯಲ್ಲಿ ಇಡುವಂತೆ, ಸ್ವಚ್ಛತೆಯ ಕಾರ್ಯವನ್ನ ರೂಪಿಸುವಂತೆ ಸಾರ್ವಜನಿಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಇದು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ಇದು ಯಾವುದೂ ಸ್ವಚ್ಛತೆ ನಡೆಯಲ್ಲ ಇಲ್ಲಿ. ಎನಿ ಟೈಮ್ ಟಾಯ್ಲೆಟ್ ಆಗಲಿ, ಯಾವುದೇ ಆಫೀಸ್ ಆಗಲಿ ಯಾವತ್ತೂ ನಾವು ಕ್ಲೀನ್ ಮಾಡಿರೋದೇ ನೋಡಿಲ್ಲ. ಅಲ್ಲೇ ಸುಮಾರು ಒಂದು 6-7 ತಿಂಗಳಿಂದ ನೋಡಿದ್ದೀನಿ. ಆಲ್ಮೋಸ್ಟ್ ಇದು ಹಿಂಗೆ ಇದೆ. ಯಾವಾಗಾರ ಅರ್ಜೆಂಟಾಗಿ ಯಾರು ಸ್ಟ್ರಿಕ್ ಮಾಡಿದಾಗ ಅವಾಗ ಇವೆಲ್ಲ ಕ್ಲೀನ್ ಮಾಡಿಸ್ತಾರೆ, ಇಲ್ಲ ಅಂದರೆ ಮಾಡಿಸಲ್ಲ. ಇವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾರೂ ಕೇಳೋರು ಯಾರೂ ಇಲ್ಲ. ಕೆಳಗಡೆ ಅಂಡರ್ಗ್ರೌಂಡಲ್ಲೂ ಯಾವುದೂ ಇದಾಗಿಲ್ಲ. ಆಮೇಲೆ ಆಫೀಸ್ಗಳಲ್ಲೂ ಹಂಗೆ ಕ್ಲೀನು ಇಲ್ಲ, ಏನಿಲ್ಲ. ಡಸ್ಟ್ ಹಿಡಿತಿದ್ದೇವೆ ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ, ಜೇಳೆ ಅವು ಇವೆಲ್ಲ ತುಂಬ್ಕೊಂಡೆಲ್ಲ ಇದಾಗಿದೆ. ಆಮೇಲೆ ಪ್ಲೇಸ್ ಅಂದರೆ ಇವಾಗ ತಹಸೀಲ್ದಾರ್ಗೆ ಏನಾರು ಹೇಳೋಕ್ಕೆ ಹೋಗೋದ ಅಂದ್ರೂ ಅವರು ಕೇಳಲ್ಲ. ಅವರು ಮಾಡ್ತಾರೆ ಬಿಡಿ ಅಂತಲೇ ಹೇಳ್ತಾರೆ ಪ್ರತಿ ಸಲಿನೂ. ಈ ಬೇರೆ ತಹಸೀಲ್ದಾರಾಗಲಿ ಇವರೇ ಆಗಲಿ, ಆಮೇಲೆ ಸಿರಸ್ದಾರಾಗಲಿ ಯಾರು ಇದನ್ನೇ ಸಮಸ್ಕೊಳ್ಳಲ್ಲ. ಏನೇ ಹೇಳೋಕ್ಕೆ ಹೋದ್ರೂ ಸ್ವಚ್ಛತೆ. ಈ ಬಾತ್ರೂಮಲ್ಲಿ ನೀರು ತೊಂದರೆ ಇದೆ. ಬಾತ್ರೂಮ್ಗೆ ಹೋದರೆ ಏನೋ ನೀರು ಬರಲ್ಲ, ಕಂಟಿನ್ಯೂ ನೀರು ಹೋಯ್ತಾ ಇರ್ತದೆ. ಅದು ರಿಪೇರಿ ಏನೂ ಮಾಡೇ ಇಲ್ಲ. ಬಾತ್ರೂಮ್ ಒಳಗೆ ಪ್ರತಿಯೊಂದು ಸುವ್ಯವಸ್ಥೆಗಳು ಹಾಳೋಗಿದೆ. ಆಮೇಲೆ ಡಸ್ಟ್ ರೂಮಲ್ಲಿ ಯಾವುದೇ ದಾಖಲೆಗಳು ಏನಾರು ಕೇಳೋಕ್ಕೆ ಹೋದಾಗ ಅಲ್ಲೂ ಡಸ್ಟ್ ಹಿಡ್ದಿದೆ, ಅಲ್ಲೂ ಕ್ಲೀನೆನ್ಸ್ ಇಲ್ಲ. ಆಮೇಲೆ ಕ್ಲೀನ್ ಅನ್ನೋದೇ ಇಲ್ಲ. ಇದು ಒಂಥರ ಮುನ್ಸಿಪಾಲ್ಟಿ ಥರ ಆಗೋಗಿದೆ. ಹೇಳಿ ಸರ್, ನಾವು ಪ್ರತಿದಿನ ನಮ್ಮ ಸ್ಟಾಫ್ ಬಂದು ನೀಟ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ವರ್ಕ್ ನಡೀತಾ ಇದೆ, ಇನ್ನೂ ನಡೀತಾ. ಹೊರಗಡೆ ನೋಡಿ ಅಲ್ಲಿ ಪಾರ್ಕಿಂಗ್ ಎಲ್ಲ ನಡೀತಾ ಇದೆ. ಮೇಲ್ಗಡೆ ಸ್ವಲ್ಪ ಮೆಶ್ಶೆಲ್ಲ ಮಾಡಿ ಅಲ್ಲಿಂದ ಧೂಳು ಉದುರ್ತಾ ಇದೆ. ಪ್ರತಿದಿನ ನಮ್ಮ ಸ್ಟಾಫ್ ಬಂದ ತಕ್ಷಣ ಮಾಡೋ ಕೆಲಸನೇ ಅದು. ನಮ್ಮ ಸ್ಟಾಫ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಬಂದು ಗ್ರೂಪ್ ಡಿಗಳಿದ್ದಾರೆ, ಗ್ರಾಮ ಸಹಾಯಕರಿದ್ದಾರೆ. ಜೊತೆಗೆ ಗ್ರೂಪ್ ಡಿಗಳು ಕಡಿಮೆ ಇದ್ದಾರೆ ಅಂತಲೇ ಗ್ರಾಮ ಸಹಾಯಕನೂ ತೊಗೊಂಡಿದ್ದೀವಿ ಇಲ್ಲಿಗೆ. ಕೊಡಪ್ಪ ಇಲ್ಲಿ ಗ್ರೂಪ್ ಡಿ ಎಷ್ಟಿದೆ, ಗ್ರಾಮ ಸಹಾಯಕರಿದ್ದಾರೆ ಕೊಡಪ್ಪ. 4 ಜನ ಗ್ರೂಪ್ ಡಿಗಳಿದ್ದಾರೆ, 4 ಜನ ಗ್ರಾಮ ಸಹಾಯಕರಿದ್ದಾರೆ. ಅಷ್ಟು ಜನನು ಬಂದು ನಮ್ಮ ಅದನ್ನೇ ಹೌದು. ಗಿಡ ಬೆಳ್ಕೊಂಡಿಲ್ಲ, ಹೊರಗಡೆ ಬೆಳ್ಕೊಂಡಿದೆ ಗಿಡ. ಆಫೀಸ್ ಹೊರಗಡೆ ಇದೆ ಗಿಡ, ಒಳಗಡೆ ಇಲ್ಲ. ಖಂಡಿತ ಇಲ್ಲ. ಅಲ್ಲಿ ವರ್ಕ್ ನಡೀತಾ ಇರೋದ್ರಿಂದ ಧೂಳು ಬೀಳ್ತಾ ಇದೆ. ಒಳಗಡೆ ಎಲ್ಲೂ ಇಲ್ಲ, ಒಳಗಡೆ ಇಲ್ಲ. ಅಲ್ಲ, ನಾನು ಫಸ್ಟ್ ಹೇಳೋದೇನು ಗೊತ್ತಾ, ನಮ್ಮ ಮನೆಗಳು ಏನು ಇಟ್ಕೊತೀವೋ ಅದಕ್ಕಿಂತ ಕ್ಲೀನಾಗಿ ಆಫೀಸ್ ಇಟ್ಕೋಬೇಕು ಅಂತ ನಮ್ಮ ಸಿಬ್ಬಂದಿಗೆ ನಮ್ಮ ತಹಶೀಲ್ದಾರು ಅದೇ ನಮಗೆ ಡೈರೆಕ್ಷನ್ ಕೊಟ್ಟಿರೋದು. ನಾವು ಅದೇ ಎಲ್ಲ ಮಾಡ್ತಾರೆ. ಎಲ್ಲರೂ ಇದ್ದಾರೆ. ಕರಿಯಪ್ಪ ಯಾರು ಇದ್ದಾರೆ ಗ್ರೂಪ್ ಡಿ ಹೇಳ್ಕೊಳ್ಳೋಕ್ಕೆ. ಕೃಷ್ಣರಾಜಪೇಟೆ ಕೃಷ್ಣರಾಜಪೇಟೆ ತಾಲೂಕು ಆಫೀಸು ಕತೆ ಏನಾಗೈತೆ ಅಂತ ಅಂದರೆ, ಈಗ ನೋಡ್ಕೊಬಂದ್ರೆ ನೀವೆಲ್ಲ ಒಕ್ಕಡಿಂದ ಯಾವ ರೀತಿ ಎಲ್ಲ ಕಸದ ಆಫೀಸಲ್ಲ, ಇದು ಕಸದ ರೂಮ್ಗಳಾಗ್ಬಿಟ್ಟಿದ್ದಾವೆ ಎಲ್ಲವ. ಇಲ್ಲಿ ಒಬ್ಬರು ಅಟೆಂಡ್ಗಳು ಯಾರೇ ಅಲ್ಲಿ ಸರಿಯಾಗಿ ಡ್ಯೂಟಿಗೆ ಬರೋದು ಎಬ್ಬೆಡ್ಕೊಳ್ಳೋದು, ಟೈಮ್ ಪ್ರಕಾರ ಎಲ್ಲೋ ಕ್ಯಾಂಟೀನ್ ಹೋಗೋದು, ಕೂತ್ಕೊಳ್ಳೋದು, ಎಲ್ಲ ಇದು ಮಾಡೋದು. ಇಲ್ಲಿ ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟೈತೆ. ಜೊತೆ ನೋಡಿ ಎಲ್ಲ ಅಕ್ಕಿ ಎಲ್ಲ ಏತಿ ನೋಡಿ ಯಾವ ಥರ ಗೊಬ್ಬನಾಡ್ತಾ ವಾಸನೆ ಬರ್ತದೆ. ಮನಸ್ನಾದನೂ ಇದೆ, ಜಾಗ ನೋಡೋಕ್ಕಾಗಲ್ಲ ಆ ರೀತಿ. ಆಮೇಲೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಹೋಗಿ ಆ ಕಸವ ಸುರಿದಿರೋದ ಎತ್ತಾಕಿಲ್ಲ, ಎಲ್ಲ ಒಂದೇ ಥರ ಹೊರಗಡೆ ಐತೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.